ಶ್ರಾವಣ ಶನಿವಾರದಲ್ಲಿ ಈಗ ಶಂಕು ಜಾಗ್ಟೆ ಎಲ್ಲ ಇಟ್ಕೊಂಡಿರ್ತಾರಲ್ವಾ ಮನೇಲಿ ಪೂಜೆ ಮಾಡೋದಕ್ಕೆ. ಗಂಡ್ಮಕ್ಳಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ಹೆಣ್ಮಕ್ಳಿದ್ರೆ ಹೇಗ್ ಮಾಡ್ತಾರೆ ಅದನ್ನ? ಹೆಣ್ಮಕ್ಳು ಜಾಗ್ಟೇನಾಗ್ಲಿ ಶಂಖನಾಗ್ಲಿ ಊದಬಾರ್ದು ಹೊಡಿಬಾರ್ದು ಅಂತಂದ್ರೆ ಕಾರಣ ಅದ್ರ ಹಿಂದೆ ಇರುವಂಥದ್ದು ವಿಜ್ಞಾನ. ಹೆಣ್ಮಕ್ಳು ಮಾಡಬಾರ್ದು ಅಂತ ಅಲ್ಲ, ಅದನ್ನು ಮಾಡೋದ್ರಿಂದ ಹೆಣ್ಮಕ್ಳಿಗೆ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಶಂಖ ಊದಬೇಕು ಅಂತ ಹೇಳಿದ್ರೆ ಫೋರ್ಸ್ ಎಲ್ಲಿಂದ ಬರುತ್ತೆ ಅಂದರೆ ನಾಭಿಯಿಂದ ಬರುತ್ತೆ, ಅಂದರೆ ಹೊಕ್ಕಳಿಂದ ಬರುತ್ತೆ. ಹೆಣ್ಮಕ್ಳಿಗೆ ಈ ಸೇಮ್ ಜಾಗದಲ್ಲಿ ಗರ್ಭಕೋಶ, ಅಲ್ಲಿ ಒತ್ತಡ ಬಿದ್ದಾಗ ಏನಾಗುತ್ತೆ, ಮಕ್ಕಳು ಆಗಬೇಕಾದಾಗ ಅಥವಾ ಮಕ್ಕಳಿಗೆ ರೆಡಿ ಇರುವಂತಹ ಗರ್ಭಗಳು ಪ್ರೆಷರ್ಗೊಳಪಡುತ್ತೆ, ಆಗ ಮಕ್ಕಳು ಆಗದೇ ಇರೋ ಚಾನ್ಸಸ್ ಜಾಸ್ತಿ. ಇವಾಗ ಕೆಲವೊಬ್ರಿಗೆ ಊದಬೇಡ ಅಂತ ಹೇಳಿದ್ರೆ ಕೇಳಲ್ಲ, ಏನಾಗ್ಬಿಡುತ್ತೆ, ಎತ್ತಾಗ್ಬಿಡತ್ತೆ, ಏನು ಆಗಲ್ಲ ಅಂತ ಏನೋ ಒಂದು ರೀತಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಭಯನ್ ಸೇರಿಸಿದ್ರು. ಇಲ್ಲ ಏನೋ ಕೆಟ್ಟಕ್ಕಾಗ್ಬಿಡುತ್ತೆ, ಮನೆಗೆ ಒಳ್ಳೇದಾಗಲ್ಲ, ಗಂಡು ಮಕ್ಳಿಗೆ ಉದ್ಧಾರ ಆಗಲ್ಲ, ಹೀಗೆ ಏನೇನೇನೋ ಸೇರಿಸಿದ್ರ ಉದ್ದೇಶ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ, ನೀವು ಚೆನ್ನಾಗಿರ್ಲಿ, ಹೆಣ್ಮಕ್ಳು ಚೆನ್ನಾಗಿರ್ಲಿ ಅನ್ನುವಂಥ ಉದ್ದೇಶ ಅದ್ರ ಹಿಂದೆ ಇತ್ತು. ಹಿಂದೆ ವಿಜ್ಞಾನ ಹೊರಟೋಯ್ತು, ಮುಂದೆ ಏನ್ ಬಂತು, ಭಯ ಅನ್ನೋದು ಮಾತ್ರ ಕಾಣಿಸ್ಕೊಳ್ಳೋಕೆ ಶುರುವಾಯ್ತು. ಇನ್ ಜಾಗಟೆ ಹೊಡಿಬೇಕಾದಾಗ್ಲೂ ಅಷ್ಟೇ. ಈಗ ನೀವು ಯಾರೇ ಆಗ್ಲಿ ಜಾಗಟೆ ಹೊಡಿಬೇಕಾದ ಸಂದರ್ಭದಲ್ಲಿ ಎರಡೂ ಕೈ ಫೋರ್ಸ್ ಆಗುತ್ತೆ. ಹೆಣ್ಮಕ್ಳು ಆಗಿನ ಕಾಲದಲ್ಲಿ ಬಳೆಗಳು ತೊಟ್ಟಿದ್ರು, ಗಾಜಿನ ಬಳೆಗಳು. ಅದೇನಾಗುತ್ತೆ, ಆ ಫೋರ್ಸ್ ಅಲ್ಲೇನ್ ಬರುತ್ತಲ್ಲ, ಆ ವೈಬ್ಸ್ ಗಳೆಲ್ಲ ನಿಮ್ಗೆ ಏನಾಗುತ್ತೆ, ಆ ಬಳೆಗಳು ನಿಮ್ಗೆ ಪುನಃ ಅದು ಒಳಗೆ ಎಳ್ಕೊಂಡಾಗ ಹಾರ್ಟ್ ಬೀಟ್ ಮೇಲೆ ತುಂಬಾ ಜಾಸ್ತಿ ಆಗುತ್ತೆ, BP ವೇರಿಯೇಷನ್ಸ್ ಆಗುತ್ತೆ. ಸೊ ಇದ್ರ ಹಿಂದೆ ಇರುವಂತದ್ದು ವಿಜ್ಞಾನನೇ ಹೊರತು ಯಾವುದೋ ಮೌಢ್ಯ ಅಲ್ಲ. ವಿಜ್ಞಾನ ಹೇಳಿದ್ರೆ ಮೌಢ್ಯ ಅಲ್ಲ, ಅರ್ಥ. ನಾವು ಶಂಕು ಜಾಗ್ಟೆನೆಲ್ಲ ಮುಟ್ಬಹುದು ಅಂತೀರಾ? ಖಂಡಿತ ಮುಟ್ಬಹುದು, ಮುಟ್ಟಬಾರ್ದು, ಅನ್ಟಚಬಿಲಿಟಿ ಅನ್ನೋದು ಇಲ್ವೇ ಇಲ್ಲ. ನೀವು ಮುಟ್ಬೇಡಿ, ನೀವು ದೂರ ನಿಂತ್ಕೊಳ್ಳಿ. ನಾನು ಎಷ್ಟೋ ಸಲ ಹೇಳ್ತೀನಿ, ನಿಮ್ಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ ಬಾಡಿ ಕಂಡೀಷನ್ ಚೆನ್ನಾಗಿದ್ಯಾ, ಸೊಂಟ ನೋವು, ಹೊಟ್ಟೆ ನೋವು, ತಲೆ ನೋವು ಅಥವಾ ಮೂಡ್ ಸ್ವಿಂಗ್ ಇಲ್ಲದೆ ನಿಮ್ಮ ಬಾಡಿ ಕಂಡೀಷನ್ ಚೆನ್ನಾಗಿದ್ಯಾ, ನೀವು ಆರಾಮಾಗಿ ದೇವ್ರ ಪೂಜೆ ಮಾಡಿ, ಯಾವುದೇ ರೀತಿಯಾಗೂ ತೊಂದರೆ ಇಲ್ಲ. ಯಾಕೆ ಅದನ್ನ ಮಾಡಿದ್ರು ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ, ಆ 5 ದಿವಸ ಅಥವಾ 1 ವಾರ ನೀವಾಗಿರೋದಿಲ್ಲ. ಆ ಮೂಡ್ ಸ್ವಿಂಗ್ ಆಗಬಹುದು, ಆ ಇದ್ದಕ್ಕಿದ್ದ ಹಾಗೆ ಏನೇನೋ ಬಾಡಿಯಲ್ಲಿ ಆಗುವಂತಹ ಆ ರಿಯಾಕ್ಷನ್ಸ್ಗಳು ನೀವ್ ಏನ್ ಮಾಡ್ತೀರಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಆ 1 ವಾರ ಅಥವಾ 5 ದಿವಸ ಏನ್ ಮಾಡಿದ್ರು, ರೆಸ್ಟ್ ಪೀರಿಯಡ್ ಅಂತ ಇಟ್ರು. ಅದು ಬರ್ತಾ 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 ಏನಾಯ್ತು, ಅನ್ಟಚಬಿಲಿಟಿ, ನೀನೇನೋ ಮೈಲಿಗೆ. ಈಗ ಅದೇ ಒಂದು ಅವ್ರು ದೊಡ್ಡವಳು ಆಗ್ಲಿಲ್ಲ ಅಂದ್ರೆ ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಾರೆ, ಎಲ್ಲಾ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ತಾರೆ. ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಅದ್ರ ಹಿಂದೆ ವೈಜ್ಞಾನಿಕ ತಳಹದಿ ಇದೆ. ಅದು ನಮ್ಮ ಈಗಿನ ಕಾಲಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಧರ್ಮ ಏನ್ ಹೇಳುತ್ತೆ, ಮನಸ್ಸಿನಲ್ಲಿ ಪ್ರಶ್ನೆಗಳು ಸಹಜವಾಗಿ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು. ಹುಡುಕಿದ ಉತ್ತರವನ್ನ ಮೊದಲು ನಂಬಬೇಕು, ನಂಬಿದ್ದನ್ನ ಆಚರಣೆ ಮಾಡಬೇಕು. ಇಲ್ಲಿ ಹುಡುಕೋದು, ನಂಬೋದು, ಆಚರಣೆ ಮಾಡೋದು, ಈ 3ರಲ್ಲಿ ನಿನಗೆ ಯಾವ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ನೀನ್ ಮಾಡಬೇಡ ಅಂತಾನೆ ಧರ್ಮಶಾಸ್ತ್ರ ಹೇಳುತ್ತೆ. ಹೇರಿಕೆ ಮಾಡಲ್ಲ, ನೀನ್ ಹೀಗೇ ಮಾಡು ಅಂತ ಹೇರಿಕೆ ಇಲ್ಲ. ಅದಕ್ಕೆ ಇಷ್ಟೊಂದು ಫ್ರೀಡಮ್ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು. ಈಗ ನಿಮ್ಗೇನೆ ಒಂದು ಅನುಮಾನ ಹೊರಟೋಗತ್ತೆ, ಹೌದು ಹೀಗಲ್ಲ ಹೀಗೆ ಅಂತ ಗೊತ್ತಾದ ತಕ್ಷಣ ಅಲ್ವಾ, ಅನುಮಾನ ಇದೆಯಾ? ಇನ್ನೊಂದು, ಈಗ ಶಂಕು ಜಾಗ್ಟೆ ಇಟ್ಕೊಂಡಿರ್ತಾರಲ್ವಾ ಮನೇಲಿ, ಈಗ ಅವರಿಗೆ ಗಂಡ್ಮಕ್ಳು ಇರ್ತಾರೆ. ಸೊ ಅವ್ರ ಅಪ್ಪ ಏನಾದ್ರು ಸತ್ರೆ ಗಂಡ್ಮಕ್ಳು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಮನೇಲಿ ಗಂಡ್ಮಕ್ಳೇ ಇಲ್ಲ ಅಂದಾಗ ಆ ಶಂಕು ಜಾಗ್ಟೆನ ಏನ್ ಮಾಡ್ತಾರೆ? ಶಂಕು ಜಾಗ್ಟೆ ಇಟ್ಕೊಳ್ತಕ್ಕಂಥದ್ದು ನಮ್ಮ ಅರಿವಿಗಿರೋ ಹಾಗೆ ಈ ಕೆಲವೊಂದು ವರ್ಗಗಳಲ್ಲಿ ದಾಸಯ್ಯನ್ ಮನೆತನ ಅಂತ ಇರುತ್ತೆ, ಹೌದಾ? ಆ ಕೆಲವೊಂದು ವರ್ಗದಲ್ಲಿ ದಾಸಯ್ಯನ್ ಮನೆತನದವರು ಗಂಡು ಮಕ್ಕಳು ಬಂದು ಅದನ್ನ ಮುಂದುವರಿಸ್ಕೊಂಡು ಹೋಗೋದು. ಅದರಲ್ಲೂ ಅರ್ಥ ಮಾಡ್ಕೊಳ್ಬೇಕಾಗಿರೋದಂದ್ರೆ ಶಂಕು ಜಾಗ್ಟೆನ್ ಸುಮ್ಮನೆ ಇಟ್ಕೊಂಡಿರಲ್ಲ, ಅದನ್ನ ಭಿಕ್ಷಾಟನೆಗೆ ಉಪಯೋಗಿಸ್ತಾರೆ. ಹೆಣ್ಮಕ್ಳು ಹೋಗಿ ಭಿಕ್ಷಾಟನೆ ಮಾಡಕ್ಕಾಗುತ್ತಾ? ಆಗಲ್ಲ. ಹಾಗಾಗಿನೇ ಹೆಣ್ಮಕ್ಳಿಗೆ ಅದನ್ನ ಪದ್ಧತಿ ಕೊಡ್ಲಿಲ್ಲ. ಅದರಲ್ಲೂ ಗಂಡು ಮಕ್ಕಳು ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ರು ಅಂತಂದ್ರೆ, ಭಿಕ್ಷೆ ನಾನು ತಗೋತಿದ್ದೀನಿ ಅಂದ್ರೆ ಅವ್ರ ಮನೆಯಲ್ಲಿರುವ ಆಹಾರ ತಗೊಳ್ತಿದ್ದೀನಿ ಅಂತ ಅಲ್ಲ, ಧಾನ್ಯ ತಗೊಳ್ತಿದ್ದೀನಿ ಅಂತ ಅಲ್ಲ. ಅವ್ರ ಮನೆಯಲ್ಲಿರುವಂತಹ ನೋವನ್ನ, ಅವ್ರ ಮನೇಲಿರೋ ಕಷ್ಟಗಳನ್ನ, ಅವ್ರ ಮನೇಲಿರೋ ನಷ್ಟಗಳನ್ನ ಆ ಶ್ರೀನಿವಾಸನ ತಿಜೋರಿ ಏನಿರುತ್ತೆ ಅದ್ರೊಳಗೆ ಹಾಕ್ತಾ ಇದ್ದೀರಾ ಧಾನ್ಯದ ರೂಪದಲ್ಲಿ. ಇದು ನಿಜವಾದ ಅರ್ಥ. ಶ್ರೀನಿವಾಸನ ಪ್ರತಿರೂಪವಾಗಿರ್ತಕ್ಕಂಥ ಗಂಡಸರು ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದು ಅಷ್ಟೇ. ಥ್ಯಾಂಕ್ ಯು ಗುರುಗಳೇ. ನನ್ನ ಪ್ರಶ್ನೆ ಏನಂದ್ರೆ, ಇದು ನನ್ ತುಂಬಾ ದಿನದಿಂದ ನನ್ನ ತಲೆಯಲ್ಲಿ ಓಡ್ತಿತ್ತು. ಈಗ ಹೇಳ್ತಾರಲ್ಲ, ನಾನ್ ವೆಜ್ ತಿನ್ಬಾರ್ದು, ನಾನ್ ವೆಜ್ ತಿಂದವ್ರಿಗೆ ಕೆಟ್ಟದಾಗತ್ತೆ, ನಾನ್ ವೆಜ್ ತಿಂದೇ ಇರೋರಿಗೆ ಒಳ್ಳೇದಾಗತ್ತೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಂಗೆ ನಿಮ್ ಸಜೆಷನ್ ಬೇಕು. ಯಾವ ತರ ಸಜೆಷನ್ ಬೇಕು? ತಿಂದ್ರೆ ಏನಾಗುತ್ತೆ, ತಿಂದೆ ಇದ್ರೆ ಏನಾಗುತ್ತೆ? ಇವಾಗ ಏನಾಗಿದೆ, ನಮ್ಮ ಮನಸ್ಸುಗಳಲ್ಲಿ ಒಂದೊಂದು ಪುಣ್ಯ ಕಾರ್ಯಗಳು ಅಂತ ಅಂದ್ಕೊಂಡಿರ್ತೀವಿ. ಉದಾಹರಣೆಗೆ ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ.
ನೀವು ಒಂದ್ಸಲ ಗಂಗಾ ನದಿನಲ್ಲಿ ಹೋಗಿ ಮಿಂದ್ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪಾಪ ಪರಿಹಾರ ಆಗತ್ತೆ ಅನ್ನೋದಾದ್ರೆ ಗಂಗಾ ನದಿನಲ್ಲೇ ಇರುವಂತಹ ಮೀನುಗಳಿಗೆ ಏನಾಗಬೇಕು? ಅವುಗಳಿಗಿಂತ ಪುಣ್ಯ ಯಾರು ಮಾಡಿರ್ತಾರೆ? ಹೌದು ಅಲ್ವಾ? ಇಲ್ಲಿ ಭಗವದ್ಗೀತೆಯಲ್ಲಿ ಶಾಸ್ತ್ರದ ಅನುಮೋದನೆಯಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಅನ್ನುವಂತಹ